ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ರೆ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ, ಕಷ್ಟ ಸುಖ ಡಿಸ್ಕಸ್ ಮಾಡೋಣ. ಈ ವಿಡಿಯೋಗೆ ಖಂಡಿತ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಲಾಸ್ಟ್ ವಿಡಿಯೋಸ್ಗಳಲ್ಲಿ ಸರಿಯಾಗಿ ರಿಪ್ಲೈ ಕೊಡೋಕೆ ಆಗ್ಲಿಲ್ಲ, ಸ್ವಲ್ಪ ಕೆಲಸ ಆಯ್ತು, ಬ್ಯುಸಿ ಇದೆ, ಆದ್ರಿಂದಾನೇ ಮಾಡೋಕ್ಕಾಗ್ಲಿಲ್ಲ. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ಟೈ ಚಿ ಅನ್ನೋ ಒಂದು ಸೂಪರ್ ಆದ ಚೈನೀಸ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ಒಂದು ತಾಯಿಗೆ ಡೆಲಿವರಿ ಆಗ್ತಾ ಇದೆ. ಆ ಮಗು ಹುಟ್ಟಬೇಕಾದ್ರೇನೆ ಹಾರ್ಕೊಂಡು ಹೋಗ್ತಾ ಇದೆ. ಆ ಮಗುನೇ ಈ ಕಥೆಯ ಹೀರೋ ಲೂಚಾನ್. ನಮ್ಮ ಲೂಚಾನ್ ಹುಟ್ಟಬೇಕಾದ್ರೇನೆ ನೆತ್ತಿಯಲ್ಲಿ ಏನು ಸಿಂಬಲ್ ಇದೆ. ಮತ್ತೆ ನಮ್ಮ ಲೂಚಾನ್ ನಾರ್ಮಲ್ ಹುಡುಗ ಇಲ್ಲ, ಅವನಿಗೆ ಸ್ಪೆಷಲ್ ಪವರ್ ಇದೆ ಅನ್ಸುತ್ತೆ. ಆದ್ರೆ ಲೂಚಾನ್ ಅವರ ತಂದೆಗೆ ಈ ಫ್ಯಾಮಿಲಿ ಸೆಂಟಿಮೆಂಟು ಪ್ರೀತಿನೇ ಇಲ್ಲ. ಫ್ಯಾಮಿಲಿನ ಕೇರೆ ಮಾಡಲ್ಲ. ತಾಯಿ ಜೊತೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಸೊ ತಾಯಿಗೆ ಅಂತ ಇವಾಗ ಇರೋದು ಲೂಚಾನ್ ಮಾತ್ರ. ಸೊ ಅವನ ಮೇಲೆ ಜೀವವನ್ನೇ ಇಟ್ಟಿರ್ತಾರೆ ತಾಯಿ. ಹಾಗೆ ದಿನಗಳು ಕಳೆಯುತ್ತೆ. ಲೂಚಾನ್ ಬೆಳೀತಾ ಇದ್ದಾನೆ. 8 ವರ್ಷ ಆಗ್ಬಿಡ್ತು. ತಂದೆ ಬಿಟ್ಟು ಹೋದ ಮೇಲೆ ತಾಯಿ ತುಂಬಾನೇ ಕಷ್ಟಪಟ್ಟು ಲೂಚಾನ್ನ ಬೆಳೆಸ್ತಾ ಇದ್ದಾರೆ. ಆದ್ರೆ ಇವಾಗ ಊಟ ತಿಂಡಿಗೆ ಕೂಡ ಕಷ್ಟ ಆಗ್ತಾ ಇದೆ. ಸೊ ಮತ್ತೆ ಲೂಚಾನ್ ಅವರ ತಂದೆ ಹತ್ರ ತಾಯಿ ಬಂದು ಹೆಲ್ಪ್ ಕೇಳಿದ್ರೆ ತಂದೆ ಇನ್ನೊಂದು ಫ್ಯಾಮಿಲಿ ಮಾಡ್ಕೊಂಡು ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾನೆ. ಸೊ ಲೂಚಾನ್ ಅವರ ತಾಯಿನ ಹೊಡೆಯೋಕೆ ಬರ್ತಾ ಇದ್ದಾನೆ ತಂದೆ. ತುಂಬಾ ಕೆಟ್ಟದಾಗಿ ಬೈದು ಅವಮಾನ ಮಾಡ್ತಾ ಇದ್ದಾನೆ. ಈ ಕಡೆ ನಮ್ಮ ಲೂಚಾನ್ ಸ್ಟ್ರೀಟ್ ಅಲ್ಲಿ ಒಂದು ಚಾಕ್ಲೇಟ್ ನ ತಗೊಂಡು ಅಲ್ಲಿ ನಡೀತಿರೋ ಗೇಮ್ ಶೋನ ನೋಡೋಕೆ ಹೋಗ್ತಾನೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇರ್ಬೇಕಾದ್ರೆ ಆವಾಗ ಒಬ್ಬ ಹಿಪೋಪೋಟಮಸ್ ಹುಡುಗ ನಮ್ಮ ಲೂಚಾನ್ ಹತ್ರ ಇರೋ ಚಾಕ್ಲೇಟ್ ನ ಕಿತ್ಕೊಂಡು ಹೋಗ್ಬಿಡ್ತಾನೆ. ಸೊ ನಮ್ಮ ಲೂಚಾನ್ ಅವನ ಹಿಂದೆನೆ ಹೋಗಿ ಚಾಕ್ಲೇಟ್ ನ ಕೊಡೋ ಅಂತ ಕೇಳಿದ್ರೆ ಆ ಹಿಪ್ಪೋ ಹುಡುಗನು ಅವನ ಫ್ರೆಂಡ್ಸು ಸೇರ್ಕೊಂಡು ನಮ್ಮ ಲೂಚಾನ್ಗೆ ಹೊಡೆದು ಅಲ್ಲಿಂದ ಓಡಿಸ್ತಾರೆ. ಆವಾಗ ನಮ್ಮ ಲೂಚಾನ್ಗೆ ನೆತ್ತಿಲಿ ಒಂದು ಸಿಂಬಲ್ ಇದೆ ಅಲ್ವಾ, ಅದ್ರ ಮೇಲೇನೆ ಹೊಡೆದು ಬಿಡ್ತಾನೆ ಹಿಪ್ಪೋ. ಅಷ್ಟೇ, ನಮ್ಮ ಲೂಚಾನ್ ಹಾಗೆ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾನೆ. ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ತುಂಬಾ ಪವರ್ಫುಲ್ ಆಗಿ ಎದ್ದು ಹಿಪ್ಪೋಗೆ ಒಂದೇ ಪಂಚು. ಹಿಪ್ಪೋ ಬಲೂನ್ ತರ ಹಾರ್ಕೊಂಡು ಹೋಗ್ತಾನೆ. ತಡಿಯೋಕೆ ಬರೋ ಅವನ ಫ್ರೆಂಡ್ಸಿಗೂ ಹೊಡೆದು ಚೆಚ್ತಾ ಇದ್ದಾನೆ ಲೂಚಾನ್. ಆವಾಗ ಅಲ್ಲಿರೋ ಕಮಾಂಡರ್ ಆ ಜಗಳನ ಸ್ಟಾಪ್ ಮಾಡೋಕೆ ಬರ್ತಾರೆ. ಅವರಿಗೂ ಒಂದು ಬಿಡ್ತಾನೆ ಲೂಚಾನ್. ಇಷ್ಟು ಚಿಕ್ಕ ಹುಡುಗನ ಒಳಗಡೆ ಇಷ್ಟೊಂದು ಪವರ ಅಂತ ಕಮಾಂಡರೇ ಶಾಕ್ ಆಗ್ಬಿಡ್ತಾರೆ. ಲೂಚಾನಿಗೆ ಪವರ್ ಜಾಸ್ತಿ ಆಗಿ ಅವನ ಮೂಗಲ್ಲಿ ಬ್ಲಡ್ ಬಂದು ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾನೆ. ಆಮೇಲೆ ಕಮಾಂಡರೇ ಅವನನ್ನ ಎಬ್ಸಿ ಅವನನ್ನ ರೆಡಿ ಮಾಡಿ ಚಾಕ್ಲೇಟ್ ತಕೊಟ್ಟು ಸಮಾಧಾನ ಮಾಡಿ ಕರ್ಕೊಂಡು ಬರ್ತಾ ಇರ್ತಾರೆ. ಹಾಗೆ ಬರ್ತಾ ಇರ್ಬೇಕಾದ್ರೆ ಆವಾಗ ಲೂಚಾನ್ ಅವರ ತಂದೆ ಅವನ ತಾಯಿಯನ್ನ ನಾಯಿಗೆ ಹೊಡೆಯೋ ಹಾಗೆ ಹೊಡೆದು ಹೊರಗಡೆ ಬಿಸಾಕ್ತಾ ಇದ್ದಾನೆ. ಪಾಪ ತಾಯಿ ಕೈಯಲ್ಲಿ ಕೆಳಗಡೆ ಬಿದ್ದವ್ರಿಗೆ ಮೇಲ್ ಎದ್ದೇಳೋಕೆ ಕೂಡ ಆಗ್ತಾ ಇಲ್ಲ. ಇದನ್ನ ನೋಡಿದ ಲೂಚಾನ್ ತುಂಬಾನೇ ಬೇಜಾರಾಗ್ತಾನೆ. ಆಮೇಲೆ ಕಮಾಂಡರೇ ತಾಯಿಯನ್ನ ಕರ್ಕೊಂಡು ಬಂದು ಒಂದು ಮರದ ಅಡಿಯಲ್ಲಿ ಕೂರಿಸ್ಬಿಟ್ಟು, ತಾಯಿ, ನಾನೊಬ್ಬ ಸೈನಿಕ, ಕಮಾಂಡರ್, ನಿಮ್ಮ ಮಗನಿಗೆ ನಾನು ಟ್ರೈನಿಂಗ್ ಕೊಡ್ತೀನಿ. ಅವನು ಫ್ಯೂಚರ್ ನಲ್ಲಿ ದೊಡ್ಡ ವ್ಯಕ್ತಿ ಆಗ್ತಾನೆ. ಅವನನ್ನ ನಾನು ನೋಡ್ಕೋತೀನಿ. ಅವನು ಫ್ಯೂಚರ್ ಅಲ್ಲಿ ತುಂಬಾ ದೊಡ್ಡ ವಾರಿಯರ್ ಆಗ್ತಾನೆ. ಇವನ ಹತ್ರ ಏನೋ ಮಿರಾಕಲ್ ಪವರ್ ಇದೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ತಾಯಿ, ಹೌದಾ, ನಿಜವಾಗ್ಲೂವಾ? ನನ್ನ ಮಗ ಕುಂಫು ಕಲಿತಾನ, ದೊಡ್ಡ ವಾರಿಯರ್ ಆಗ್ತಾನ, ಹಾಗಾದ್ರೆ ಸರಿ ಅಂತ ಮಾತಾಡ್ಕೊಂಡೆ ಹಾಗೆ ನಿಧಾನಕ್ಕೆ ತಾಯಿ ತೀರೋಗ್ತಾರೆ. ಇದನ್ನ ನೋಡೋ ಲೂಚಾನ್ ತುಂಬಾನೇ ಬೇಜಾರಾಗಿ ಅಳ್ತಾ ಇರ್ತಾನೆ. ಇವಾಗ 15 ವರ್ಷಗಳ ನಂತರ ನಮ್ಮ ಲೂಚಾನ್ ಚೆನ್ನಾಗಿ ಬೆಳ್ಕೊಂಡಿದ್ದಾನೆ. ಕಿಂಗ್ ಮಿಲ್ ಸೇನೆಯಲ್ಲಿ ಸೈನಿಕನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಪಕ್ಕದ ರಾಜ್ಯಕ್ಕೂ ಕಿಂಗ್ ಮಿಲ್ ರಾಜ್ಯಕ್ಕೂ ವಾರ್ ನಡೀತಾ ಇದೆ. ಅದರಲ್ಲಿ ನಮ್ಮ ಲೂಚಾನ್ ಫೈಟ್ ಮಾಡ್ತಾ ಇದ್ದಾನೆ. ಆವಾಗ ಒಬ್ಬ ಸೈನಿಕ ನಮ್ಮ ಲೂಚಾನ್ ಮೇಲೆ ಬಿದ್ದು ಅವನ ನೆತ್ತಿಯಲ್ಲಿರೋ ಸಿಂಬಲ್ ಮೇಲೆನೆ ಮತ್ತೆ ಪಂಚ್ ಮಾಡಬೇಕಾದ್ರೆ ಆ ಸಿಂಬಲ್ ಹಾಗೆ ಬೆಳೆದು ಕಪ್ಪಿಗೆ ಆಗುತ್ತೆ. ಲೂಚಾನ್ ಪವರ್ ಕಂಟ್ರೋಲೇ ಇಲ್ಲದೆ ಹೆಚ್ಚಾಗ್ತಾ ಇದೆ. ಅಷ್ಟೇ, ಆಪೋಸಿಟ್ ಸೇನೆಗೆ ಹೊಡೆದು ಭೂತ ಬಿಡಿಸ್ತಾನೆ. ಎಲ್ಲರನ್ನು ಹೊಡೆದು ಹಾರಿಸ್ತಾ ಇದ್ದಾನೆ ಲೂಚಾನ್. ಅಷ್ಟೇ, ವಾರನ್ನೇ ಗೆದ್ಬಿಟ್ಟ ನಮ್ಮ ಲೂಚಾನ್. ಆದ್ರೆ ಫೈಟ್ ಮುಗ್ದಿದ ತಕ್ಷಣ ಅನ್ಕಾನ್ಶಿಯಸ್ ಆಗಿ ತುಂಬಾ ವೀಕ್ ಆಗ್ಬಿಡ್ತಾ ಇದ್ದಾನೆ ಲೂಚಾನ್. ಸೊ ಅವನನ್ನ ಡಾಕ್ಟರ್ ಹತ್ರ ಎತ್ಕೊಂಡು ಹೋಗ್ತಾರೆ. ಆವಾಗ ಡಾಕ್ಟರ್ ಅವನನ್ನ ಚೆಕ್ ಮಾಡಿ ನೋಡ್ಬಿಟ್ಟು, ಏನಪ್ಪಾ ಆಯ್ತು,
ಹೇಗೆ ಪ್ರಜ್ಞೆ ತಪ್ಪಿ ಹೋದೆ ಅಂತ ಕೇಳ್ಬೇಕಾದ್ರೆ ವಾರ್ ನಡೀತಾ ಇರ್ಬೇಕಾದ್ರೆ ಒಬ್ಬ ನನ್ನ ನೆತ್ತಿ ಮೇಲೆ ಇರೋ ಸಿಂಬಲ್ ಮೇಲೇನೆ ಮತ್ತೆ ಮತ್ತೆ ಪಂಚ್ ಮಾಡ್ದ. ಆವಾಗ ನನಗೆ ತುಂಬಾ ಪವರ್ ಬಂದು ಫೈಟ್ ಮಾಡಿ ಆ ಸೇನೆಯನ್ನೇ ನಾಶ ಮಾಡಿದೆ. ಹೀಗೆ ಚಿಕ್ಕದನಿಂದಲೂ ಆ ಸಿಂಬಲ್ ಮೇಲೆ ಏಟಾಗ್ಬಿಟ್ರೇನೆ ಸಾಕು, ನನಗೆ ತುಂಬಾ ಪವರ್ ಬರುತ್ತೆ ಅಂತ ಲೂಚಾನ್ ಹೇಳ್ಬೇಕಾದ್ರೆ ಅದಕ್ಕೆ ಡಾಕ್ಟರ್, ಇಲ್ಲಪ್ಪ ಅದು ನಿನಗೆ ಸಿಕ್ಕಿರೋ ಪವರ್ ಇಲ್ಲ, ಈ ಸಿಂಬಲ್ ದೊಡ್ಡದಾಗಿ ಕಪ್ಪಿಗೆ ಆಗ್ಬಿಟ್ರೆ ನೀನು ಸತ್ತೋಗ್ಬಿಡ್ತೀಯ. ಸೊ ನೀನು ಸತ್ರು ಪರವಾಗಿಲ್ಲ ಅಂತಾನೆ ವಾರಲ್ಲಿ ನಿನ್ನ ಫೈಟ್ ಮಾಡೋಕೆ ಬಿಟ್ಟ ಆ ಕಮಾಂಡರ್ ವಾರನ್ನ ಈಸಿಯಾಗಿ ಗೆದ್ದಿದ್ದಾನೆ ನಿನ್ನಿಂದ. ಅವನು ಹಣಕ್ಕಾಗಿ ಅಧಿಕಾರಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತಾನೆ. ನಿನಗೆ ಕುಂಫು ಗೊತ್ತು, ನೀನು ಕುಂಫು ಮಾಡ್ಬೇಕಾದ್ರೆ ಎಲ್ಲ ಈ ಸಿಂಬಲ್ ದೊಡ್ಡದಾಗುತ್ತೆ, ಅದು ನಿನಗೆ ಅಪಾಯ. ಸೊ ನೀನು ಶಾನ್ ಶೌಲಿನ್ ಕುಂಫು ಕಲಿಬೇಕು, ಅದು ನಿನಗೆ ನಿನ್ನ ಪವರ್ನ ಕಂಟ್ರೋಲ್ ಮಾಡೋದನ್ನ ಕಳಿಸ್ಕೊಡುತ್ತೆ. ಆದ್ರೆ ಶಾನ್ ಶೌಲಿನ್ ಕುಂಫು ಇಲ್ಲಿ ಇಲ್ವೇ ಇಲ್ಲ, ಇಲ್ಲಿರೋರು ಯಾರಿಗೂ ಅದು ಗೊತ್ತೇ ಇಲ್ಲ. ಶಾನ್ ಶೌಲಿನ್ ಕುಂಫು ಒಂದು ವಿಲೇಜ್ ಅಲ್ಲಿ ಮಾತ್ರ ಇನ್ನ ಮಾಡ್ತಾ ಇದ್ದಾರೆ, ಆದ್ರೆ ಆ ವಿಲೇಜ್ ಇಲ್ಲಿಂದ ತುಂಬಾ ದೂರದಲ್ಲಿ ಇದೆ ಅಂತ ಡಾಕ್ಟರ್ ಮಾತಾಡ್ತಾನೆ ಇರ್ಬೇಕಾದ್ರೆ ಅಲ್ಲಿಗೆ ಕಮಾಂಡರ್ ಬಂದ್ಬಿಡ್ತಾರೆ. ಸೊ ಡಾಕ್ಟರ್ VS ಕಮಾಂಡರ್ ಮಾತು ಜೋರಾಗಿ ಇಬ್ಬರ ಮಧ್ಯೆ ಜಗಳಾನೇ ಆಗ್ಬಿಡುತ್ತೆ. ಆವಾಗ ಡಾಕ್ಟರು ಶೌಲಿನ್ ಕುಂಫು ಮಾಡಿ ಕಮಾಂಡರ್ಗೆ ಹೊಡೆದು ಬೆಂಡೆತ್ತುತ್ತಾರೆ. ಇದನ್ನ ನೋಡು ಲೂಚಾನ್ ಶೌಲಿನ್ ಕುಂಫುನ ಕಳೀಲೇಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆವತ್ತು ರಾತ್ರಿ ಎಲ್ಲರೂ ಕ್ಯಾಂಪ್ ಅಲ್ಲಿ ಮಲಗಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಆಪೋಸಿಟ್ ಸೇನೆ ಅಟ್ಯಾಕ್ ಮಾಡ್ತಾರೆ, ಬಾಣಗಳಿಂದ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಆವಾಗ ಲೂಚಾನ್ ಎಸ್ಕೇಪ್ ಆಗಿ ಓಡಿ ಬರ್ಬೇಕಾದ್ರೆ ದಾರಿಯಲ್ಲಿ ಡಾಕ್ಟರ್ ಸಿಗ್ತಾರೆ, ಆದ್ರೆ ಅವರಿಗೆ ಏಟಾಗಿ ಸಾಯೋ ಸ್ಟೇಜ್ ಅಲ್ಲಿ ಇದ್ದಾರೆ ಡಾಕ್ಟರ್. ಲೂಚಾನ್ ಅವರನ್ನ ಕಾಪಾಡೋಕೆ ಟ್ರೈ ಮಾಡ್ಬೇಕಾದ್ರೆ ನನ್ನನ್ನ ಕಾಪಾಡೋಕೆ ಆಗಲ್ಲ, ನಾನೇ ನಿನಗೆ ಶಾಲಿನ್ ಕುಂಫುನ ಹೇಳ್ಕೊಡ್ತಾ ಇದ್ದೆ, ಆದ್ರೆ ಇವಾಗ ನಾನು ಸಾಯ್ತಾ ಇದ್ದೀನಿ. ಸೊ ನೀನು ಆದಷ್ಟು ಬೇಗ ವಿಲೇಜ್ಗೆ ಹೊರಡು ಅಂತ ಆ ವಿಲೇಜ್ ಅಡ್ರೆಸ್ ನ ಹೇಳ್ಕೊಟ್ಟು ಕಳಿಸ್ತಾರೆ ಡಾಕ್ಟರ್. ಸೊ ಲೂಚಾನು ಅದೇ ತರ ಅಲ್ಲಿಂದ ಎಸ್ಕೇಪ್ ಆಗಿ ತುಂಬಾ ದಿನ ಕಾಡು ಬೆಟ್ಟ ಅಂತ ಟ್ರಾವೆಲ್ ಮಾಡಿ ಹೋಗ್ತಾನೆ ಇರ್ತಾನೆ. ದಿನಗಳು ಕಳೆಯುತ್ತೆ, ಆದ್ರೆ ನಮ್ಮ ಲೂಚಾನ್ ಅವನ ಪಯಣ ಮಾತ್ರ ಸ್ಟಾಪ್ ಆಗ್ಲೇ ಇಲ್ಲ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಬೆಟ್ಟದ ಮೇಲೆ ಚಿಕ್ಕ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಅವ್ರಗಳ ಹತ್ರ ಶಾವ್ಲಿನ್ ವಿಲೇಜ್ ಬಗ್ಗೆ ಕೇಳ್ಬೇಕಾದ್ರೆ ಮಕ್ಕಳು ದಾರಿ ತೋರಿಸ್ತಾರೆ. ಅದೇ ತರ ನಮ್ಮ ಲೂಚಾನ್ ಹೇಗೋ ಕಷ್ಟಪಟ್ಟು ಬೆಟ್ಟದ ಮೇಲೆ ಹತ್ತಿ ನಿಂತು ನೋಡಿದ್ರೆ ಡಾಕ್ಟರ್ ಹೇಳಿದ್ದ ಆ ಶಾವ್ಲಿನ್ ವಿಲೇಜ್ ಕಾಣುತ್ತೆ. ದೂರದಲ್ಲಿ ಒಂದು ಚಿಕ್ಕ ವಿಲೇಜ್, ಅದನ್ನ ಸುತ್ತ ಬೆಟ್ಟಗಳು. ಸೊ ನಮ್ಮ ಹುಡುಗ ಫುಲ್ ಖುಷಿ ಆಗ್ಬಿಟ್ಟು ಆ ವಿಲೇಜ್ಗೆ ಓಡಿ ಹೋಗ್ತಾನೆ. ಆದ್ರೆ ಆ ವಿಲೇಜ್ಲಿ ಕಲ್ಚರ್ ಜನ ಎಲ್ಲವೇ ಡಿಫ್ರೆಂಟ್ ಆಗಿದೆ. ವೆಸ್ಟರ್ನ್ ಕಲ್ಚರ್ ನ ಫಾಲೋ ಮಾಡ್ತಾ ಇದ್ದಾರೆ ಆ ಊರಲ್ಲಿರೋ ಜನ. ಲೂಚಾನ್ಗೆ ಏನು ಅರ್ಥ ಆಗ್ತಾ ಇಲ್ಲ, ಆದ್ರೂ ಪರವಾಗಿಲ್ಲ ಶಾಲಿನ್ ಕುಂಫುನ ನಾವು ಕಲ್ತ್ಕೊಳ್ಳೇಬೇಕು ಅನ್ಕೊಂಡು ಅಲ್ಲಿರೋರ ಹತ್ರ ಗ್ರ್ಯಾಂಡ್ ಮಾಸ್ಟರ್ ಎಲ್ಲಿರ್ತಾರೆ ಅಂತ ಕೇಳ್ಬೇಕಾದ್ರೆ ನೀನು ಶಾಲಿನ್ ಕುಂಫು ಕಲ್ತ್ಕೊಳ್ಳಿಕ್ಕೆ ಬಂದಿದ್ಯಪ್ಪ, ಗ್ರ್ಯಾಂಡ್ ಮಾಸ್ಟರ್ ನ ನೋಡ್ಬೇಕಾ, ಅದು ಸಾಧ್ಯ ಇಲ್ಲ ಕಣಪ್ಪ, ಇಲ್ಲಿಯ ಜನ ಎಲ್ಲರೂ ಚೇಂಜ್ ಆಗ್ಬಿಟ್ರು, ಕುಂಫು ಮಾಡೋದನ್ನೇ ಮರ್ತು ಬಿಟ್ಟಿದ್ದಾರೆ, ಗ್ರ್ಯಾಂಡ್ ಮಾಸ್ಟರು ಊರಲ್ಲಿಲ್ಲ, ಎಲ್ಲಿಗೆ ಹೋದ್ರು ಏನಾದ್ರು ಅಂತಾನೆ ಗೊತ್ತಿಲ್ಲ ಅಂತ ಒಂದು ಅಜ್ಜಿ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ನಮ್ಮ ಲೂಚಾನ ತುಂಬಾ ಕನಸುಗಳನ್ನ ಕಟ್ಕೊಂಡು ಬಂದ ನಮ್ಮ ಹುಡುಗ ಲೂಚಾನ ಶಾಲಿನ್ ಕುಂಫುನ ಕಲ್ತ್ಕೋಬೇಕು, ಅದರಿಂದ ನಮ್ಮ ಪವರ್ ನ ಕಂಟ್ರೋಲ್ ಮಾಡೋದನ್ನ ಕಲ್ತ್ಕೋಬೇಕು ಅಂತ ಇದ್ದ ನಮ್ಮ ಹುಡುಗ ತುಂಬಾನೇ ಬೇಜಾರಾಗ್ತಾನೆ. ಸರಿ, ಇದ್ರ ಮೇಲೆ ನಾವು ಇಲ್ಲಿದ್ದು ಪ್ರಯೋಜನ ಇಲ್ಲ, ಮತ್ತೆ ನಮ್ಮ ಊರಿಗೇನೆ ರಿಟರ್ನ್ ಹೋಗ್ಬಿಡೋಣ ಅಂತ ಅನ್ಕೋಬೇಕಾದ್ರೆ ಆವಾಗ ಆ ಊರೊಳಗಡೆ ಯೂನಿ ಮತ್ತೆ ಜಿಂಗೋ ಅವ್ರಗಳು ಕಂಡಿಡ್ದಿರೋ ಗಾಡಿಯಲ್ಲಿ ಬರ್ತಾರೆ. ಆದ್ರೆ ಕಂಟ್ರೋಲ್ ಇಲ್ಲದೆ ಗಾಡಿ ನಮ್ಮ ಲೂಚಾನ್ ಮೇಲೆ ಡ್ಯಾಶ್ ಮಾಡಿ ನಿಲ್ಲುತ್ತೆ. ಲೂಚಾನ್ ಹಾರ್ಕೊಂಡು ಹೋಗಿ ಬೀಳ್ತಾನೆ. ಆವಾಗ ಯೂನಿ ಲೂಚಾನ್ ಹತ್ರ ಬಂದು ನೀವು ಚೆನ್ನಾಗಿದ್ದೀರಾ, ನಿಮಗೆ ಏನು ಆಗಿಲ್ಲ ತಾನೆ, ಆರ್ ಯು ಆಲ್ ರೈಟ್ ಅಂತ ಕೇಳ್ಬೇಕಾದ್ರೆ ನಮ್ಮ ಲೂಚಾನು ಏನೂ ಆಗಿಲ್ಲ, ಸದ್ಯ ಎದ್ದು ಕೂತ್ಕೋತಾನೆ. ಆದ್ರೆ ಊಟ ತಿಂಡಿ ಇಲ್ಲದೆ ಟಯರ್ಡ್ ಆಗಿದ್ದಾನೆ. ಸೊ ಅವನಿಗೆ ತಿನ್ನೋಕೆ ಬ್ರೆಡ್ ನ ಕೊಡ್ತಾಳೆ ಯೂನಿ. ಆಕ್ಚುಲಿ ಈ ಯೂನಿ ಯಾರು ಅಂದ್ರೆ ಶಾಲಿನ್ ಕುಂಫು ಗ್ರ್ಯಾಂಡ್ ಮಾಸ್ಟರ್ ಅವರ ಮಗಳು. ಸೊ ಯೂನಿ ಅವಳ ಫ್ರೆಂಡ್ ಜಿಂಗ್ ಜೊತೆ ಊರಿಗೆ ಬಂದಿದ್ದಾಳೆ. ಜಿಂಗು ಈ ವಿಲೇಜ್ ನ ಸೇರಿದವನೇ ಇಲ್ಲ, ಜಿಂಗು ಬೇರೆ ಊರವನು. ಅದು ಮಾತ್ರ ಇಲ್ಲ, ಜಿಂಗು ಇಂಗ್ಲೆಂಡ್ ಅಲ್ಲಿ ಹೈಯರ್ ಸ್ಟಡೀಸ್ ಮಾಡಿದವನು, ಸೈಂಟಿಸ್ಟ್. ಟ್ರೈನ್ ನ ಕಂಡುಹಿಡಿಬೇಕು ಅಂತ ಇಂಗ್ಲೆಂಡ್ ಅಲ್ಲಿ ಓದಿ ಏನೇನೋ ಟೆಕ್ನಾಲಜಿನ ತಿಳ್ಕೊಂಡು ಬಂದಿದ್ದಾನೆ. ಸೊ ಈಸ್ಟ್ ಇಂಡಿಯಾ ಕಂಪನಿ ಜೊತೆ ಸೇರಿ ಈ ವಿಲೇಜ್ ಅಲ್ಲಿ ರೈಲ್ವೆ ಸ್ಟೇಷನ್ ನ ತರಬೇಕು ಅಂತ ಡಿಸೈನ್ ಮಾಡಿದ್ದಾನೆ ಜಿಂಗ. ಅದಕ್ಕಾಗಿ ಈ ವಿಲೇಜ್ ಗೆ ಬಂದಿರೋದು. ಸೊ ಆವತ್ತು ರಾತ್ರಿ ಆ ಊರಲ್ಲಿರೋ ಜನ ಎಲ್ಲರನ್ನು ಕರೆಸಿ ಒಂದು ಮೀಟಿಂಗ್ ನ ಹಾಕ್ತಾನೆ ಜಿಂಗ. ನಿಮ್ಮ ಊರಲ್ಲಿ
ರೈಲ್ವೆ ಸಿಸ್ಟಮ್ ಬರುತ್ತೆ, ಆದ್ರಿಂದ ನಿಮಗೆ ತುಂಬಾನೇ ಉಪಯೋಗ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾನೆ. ಆದ್ರೆ ಇದು ಖಂಡಿತ ಊರ್ ಜನರಿಗೆ ಖಂಡಿತ ಪ್ರಾಬ್ಲಮ್ ನ ತಂದ್ಕೊಡುತ್ತೆ ಅನ್ನೋದು ಗೊತ್ತು. ಸೊ ಜನರನ್ನ ಕನ್ವಿನ್ಸ್ ಮಾಡೋಕೆ ಅವನ ಟೆಕ್ನಾಲಜಿನ ಯೂಸ್ ಮಾಡಿ ಕರೆಂಟ್ ಇಂದ ಲೈಟ್ ಉರ್ಸೋಕೆ ಟ್ರೈ ಮಾಡ್ತಾನೆ ಜಿಂಗ. ಆ ಸಮಯದಲ್ಲಿ ಆ ಮೆಷಿನ್ ಫೇಲ್ಯೂರ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಡುತ್ತೆ. ಸೊ ಜನರೆಲ್ಲ ಹೆದರ್ಕೊಂಡು ಇವೆಲ್ಲ ನಮಗೆ ಸೆಟ್ ಆಗಲ್ಲ ಅಂತ ಅಲ್ಲಿಂದ ಹೋಗ್ಬಿಡ್ತಾರೆ. ಸೊ ಜಿಂಗ ಅವನ ಪ್ಲಾನ್ ಸಕ್ಸಸ್ ಆಗ್ಲಿಲ್ಲ, ಫೇಲ್ಯೂರ್ ಆಗೋಯ್ತು. ಸೊ ಬೇಜಾರಾಗ್ತಾನೆ ಜಿಂಗ. ನೆಕ್ಸ್ಟ್ ದಿನ ಯೂನಿ ಅವಳ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಲೂಚಾನ್ ಬಂದು ಗ್ರ್ಯಾಂಡ್ ಮಾಸ್ಟರ್ ಬಗ್ಗೆ ಕೇಳ್ತಾನೆ. ಅದಕ್ಕೆ ಯೂನಿ ದೂರದಲ್ಲಿ ಒಂದು ಫಾರೆಸ್ಟ್ ಇದೆ, ಅಲ್ಲಿಗೆ ಹೋದ್ರೆ ಗ್ರ್ಯಾಂಡ್ ಮಾಸ್ಟರ್ ನ ನೋಡ್ಬೋದು, ಅವರು ಅಲ್ಲೇ ತಪಸ್ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೇಕಾದ್ರೆ ಅದು ಎಷ್ಟೇ ದೂರ ಇದ್ರೂ ಪರವಾಗಿಲ್ಲ, ನಾನು ಇವಾಗ್ಲೇ ಹೊರಡ್ತೀನಿ, ಅವರನ್ನ ನೋಡ್ತೀನಿ ಅಂತ ಓಡಿ ಹೋಗ್ತಾನೆ ನಮ್ಮ ಲೂಚಾನ. ಅದೇ ತರ ಕಾಡು ಒಳಗಡೆ ಬಂದ್ರೆ ಅಲ್ಲಿ ಯಾರನ್ನು ಕಾಣ್ತಾ ಇಲ್ಲ. ಸೊ ಲೂಚಾನ್ ಮತ್ತೆ ವಾಪಸ್ ಬಂದು ಯೂನಿ ಹತ್ರ ಯಾಕೆ ಸುಳ್ಳು ಹೇಳಿದ್ರಿ, ಆ ಕಾಡು ಒಳಗಡೆ ಯಾರುವೇ ಇರ್ಲಿಲ್ಲ ಅಂತ ಕೇಳ್ಬೇಕಾದ್ರೆ ಆವಾಗ ಯೂನಿ ಸೈಲೆಂಟ್ ಆಗಿ ಅಲ್ಲಿಂದ ಎದ್ದು ಹೋಗ್ತಾಳೆ. ಅದಕ್ಕೆ ಲೂಚಾನ್ ಅವಳನ್ನ ಹಿಡಿದು ಕೇಳ್ಬೇಕಾದ್ರೆ ಹಾಗೆ ಇಬ್ಬರ ಮಧ್ಯೆ ಜಗಳ ಆಗುತ್ತೆ. ಯೂನಿ ಶಾಲಿನ್ ಕುಂಫು ಮಾಡ್ತಾ ಇದ್ದಾಳೆ, ಲೂಚಾನು ಬಿಡ್ತಾ ಇಲ್ಲ, ಟಫ್ ಫೈಟ್ ಕೊಡ್ತಾ ಇದ್ದಾನೆ. ಕೊನೆಗೆ ಇಬ್ಬರು ಒಬ್ಬರಿಗೊಬ್ಬರು ಲಾಕ್ ಮಾಡ್ಕೋತಾರೆ. ಆವಾಗ ಯೂನಿ ಶಾಲಿನ್ ಕುಂಫು ಮಾಡಿ ಲೂಚಾನ್ ಹೊಡೆದು ಎತ್ತಿ ಬಿಲ್ಡಿಂಗ್ ಇಂದಾನೆ ಹೊರಗಡೆ ಬಿಸಾಕ್ ಬಿಡ್ತಾಳೆ. ಲೂಚಾನ್ ಪಕ್ಕದಲ್ಲಿರೋ ನದಿಗೆ ಬೀಳ್ತಾನೆ, ಅವನ ಕೈಯಲ್ಲಿ ಆಗ್ತಾನೆ ಇಲ್ಲ, ಇಂಜೂರ್ಡ್ ಆಗಿದೆ. ಆವಾಗ ಅಲ್ಲಿ ಮರದ ಕೆಲಸ ಮಾಡೋ ಒಬ್ಬ ವರ್ಕರೇ ಲೂಚಾನ್ ನ ಕಾಪಾಡಿ ಅವರ ಮನೆಯಲ್ಲಿಟ್ಟು ಟ್ರೀಟ್ಮೆಂಟ್ ಕೊಡ್ತಾರೆ. ಕಾನ್ಶಿಯಸ್ ಗೆ ಬಂದ ನಮ್ಮ ಲೂಚಾನ್ ಅವರ ಹತ್ರ ನೀವು ಗ್ರ್ಯಾಂಡ್ ಮಾಸ್ಟರ, ನನಗೆ ನೀವು ಶಾಲಿನ್ ಕುಂಫುನ ಹೇಳ್ಕೊಡೋಕೆ ಆಗುತ್ತಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ವರ್ಕರ್ ಇಲ್ಲ, ನನಗೆ ಅದೆಲ್ಲ ಗೊತ್ತಿಲ್ಲ, ನಾನು ಇಲ್ಲಿ ಸಣ್ಣ ಪುಟ್ಟ ಮರದ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ, ನಾನೊಬ್ಬ ಕಾರ್ಪೆಂಟರ್ ತರ, ಮತ್ತೆ ನೀನು ಇಲ್ಲಿ ಇರ್ಬೇಡ ಲೂಚಾನ್, ನಿನಗೆ ವಾಸಿ ಆಗಿದ್ದ ತಕ್ಷಣ ಈ ವಿಲೇಜ್ ನ ಖಾಲಿ ಮಾಡ್ಕೊಂಡು ಹೋಗ್ಬಿಡೋ ಅಂತ ವಾರ್ನಿಂಗ್ ಕೊಡ್ತಾ ಇದ್ದಾರೆ ವರ್ಕರ್. ಈ ಕಡೆ ರೈಲ್ವೆ ಪ್ಲಾನ್ ಫೇಲಿಯರ್ ಆಗಿದ್ರಿಂದ ಸಪ್ಪಿಗೆ ಕೂತಿದ್ದಾನೆ ಜಿಂಗ. ಸೊ ಸಪ್ಪಿಗೆ ಇರೋ ಜಿಂಗ್ ನ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾಳೆ ಯೂನಿ. ಆದ್ರೆ ಹುಡುಗ ಸಮಾಧಾನ ಆಗ್ತಾನೆ ಇಲ್ಲ. ಯೂನಿ ಜೊತೆ ಜಗಳ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಡೈರೆಕ್ಟ್ ಗವರ್ಮೆಂಟ್ ಆಫೀಸ್ಗೆ ಬಂದು ಅವನ ಪ್ಲಾನ್ ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಈಸ್ಟ್ ಇಂಡಿಯಾ ಕಂಪನಿನು ಶಾಲಿನ್ ವಿಲೇಜ್ ಅಲ್ಲಿ ರೈಲ್ವೆ ಟ್ರ್ಯಾಕ್ಸ್ ನ ಹಾಕೋಕೆ ಪರ್ಮಿಷನ್ ಕೊಟ್ಬಿಡ್ತಾರೆ. ಈ ಕಡೆ ಲೂಚಾನ್ ಯೂನಿ ಜೊತೆ ಫೈಟ್ ಮಾಡ್ಬೇಕಾದ್ರೆ ಅವಳು ಫೈಟ್ ಮಾಡಿದ ಸ್ಟೈಲ್ ನ ನೆನಪು ಮಾಡ್ಕೊಂಡು ಕಾಡು ಒಳಗಡೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಆವಾಗ ಅಲ್ಲಿಗೆ ಬರೋ ವರ್ಕರ್ ಲೂಚಾನ್ ಪ್ರಾಕ್ಟೀಸ್ ಮಾಡೋದನ್ನ ನೋಡಿ ಆಶ್ಚರ್ಯ ಆಗ್ತಾರೆ. ಲೂಚಾನ್ ಓಡಿ ಬಂದು ನಾನು ಚೆನ್ನಾಗಿ ಕುಂಫು ಮಾಡ್ತಾ ಇದ್ದೀನಾ, ನಾನು ಶಾಲಿನ್ ಕುಂಫುನ ಕಲ್ತ್ಕೊಳ್ಳಿಕ್ಕೆ ಆಗುತ್ತಾ ಅಂತ ಕೇಳ್ಬೇಕಾದ್ರೆ ಕುಂಫು ಎಲ್ಲದರಲ್ಲೂ ಇದೆ, ಎಲ್ಲ ಜಾಗದಲ್ಲೂ ಇದೆ, ಪಕ್ಕದಲ್ಲಿ ಒಂದು ಟೌನ್ ಇದೆ, ಅಲ್ಲಿಗೆ ಹೋಗು, ಅಲ್ಲಿ ಚೆನ್ನಾಗಿ ಫೈಟ್ ಮಾಡ್ತಾರೆ, ಅವ್ರಗಳ ಜೊತೆ ಫೈಟ್ ಮಾಡಿ ಅವ್ರಗಳ ಮೂವ್ಸ್ ಅವ್ರಗಳ ಟ್ರಿಕ್ಸ್ ನೆಲ್ಲ ಫಸ್ಟ್ ಕಲ್ತ್ಕೋ ಅಂತ ವರ್ಕರ್ ಹೇಳ್ಬೇಕಾದ್ರೆ ಅದೇ ತರ ಲೂಚಾನ್ ನೆಕ್ಸ್ಟ್ ದಿನಾನೇ ಹೊರಟು ಆ ಟೌನಿಗೆ ಹೋಗ್ತಾನೆ. ಅಲ್ಲಿ ಒಬ್ಬ ಹುಡುಗ ಲೂಚಾನ್ಗೆ ಚಾಲೆಂಜ್ ಮಾಡ್ತಾನೆ, ನನ್ನ ಕೈಯಲ್ಲಿರೋ ಫುಡ್ ನ ಟೋಫೋನ ತಗೊಂಡ್ಬಿಡು ನೋಡೋಣ, ಆವಾಗ ನೀನು ಒಳ್ಳೆ ಕುಂಫು ವಾರಿಯರ್ ಅಂತ ನಾವು ನಂಬ್ತೀವಿ ಅನ್ಬೇಕಾದ್ರೆ ಫೈಟ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಲೂಚಾನು ತಗೊಳ್ಳಿಕ್ಕೆ ಎಷ್ಟೋ ಟ್ರೈ ಮಾಡ್ತಾನೆ, ಆದ್ರೆ ಆ ಹುಡುಗ ಕೊಡೋ ತರ ಇಲ್ಲ, ಲೂಚಾನ್ಗೆ ಹೊಡೆದು ಬೆಂಡೆತ್ತಾನೆ. ಸೊ ಲೂಚಾನು ಇವಾಗ ಕೂಲ್ ಆಗಿ ಸಮಾಧಾನ ಆಗಿ ನಿಧಾನಕ್ಕೆ ಯೋಚನೆ ಮಾಡಿ ಆ ಹುಡುಗ ಹೇಗೆ ಫೈಟ್ ಮಾಡಿದ್ನೋ ಟ್ರಿಕ್ಸ್ ನ ಯೂಸ್ ಮಾಡಿದ್ನೋ ಅದನ್ನೇ ಕಾಪಿ ಮಾಡಿ ಲೂಚಾನ್ ಫೈಟ್ ಮಾಡ್ತಾನೆ. ಸೊ ಕೊನೆಗೆ ಆ ಹುಡುಗನಿಗೆ ಡಿಚ್ಚಿ ಹೊಡೆದು ಇಬ್ಬರು ಕೆಳಗಡೆ ಬೀಳ್ಬೇಕಾದ್ರೆ ಆ ಹುಡುಗನ ಕೈಯಲ್ಲಿದ್ದ ಟೋಫು ಕೆಳಗಡೆ ಬೀಳುತ್ತೆ. ಸೊ ನಮ್ಮ ಲೂಚಾನ್ ಗೆದ್ಬಿಟ್ಟ. ಆವಾಗ ಗ್ರ್ಯಾಂಡ್ ಮಾಸ್ಟರ್ ಕಾಡು ಒಳಗಡೆಯಿಂದ ಮಾತಾಡೋ ಹಾಗೆ ಸದ್ದು ಕೇಳುತ್ತೆ. ಸೊ ಲೂಚಾನ್ ಏನೋ ವಾಯ್ಸ್ ಕೇಳಿಸುತ್ತೆ ಅಂತ ಅಲ್ಲಿರೋ ಜನಗಳನ್ನ ನೋಡ್ಬಿಟ್ಟು ಗ್ರ್ಯಾಂಡ್ ಮಾಸ್ಟರ್ ನ ಹುಡಿಕೊಂಡು ಕಾಡು ಒಳಗಡೆ ಓಡಿ ಹೋಗ್ತಾನೆ. ಈ ಕಡೆ ಯೂನಿ ಆ ವರ್ಕರ್ ನ ಹಿಡಿದು ನೀವು ಲೂಚಾನ್ಗೆ ಶಾಲಿನ್ ಕುಂಫು ಹೇಳ್ಕೊಡ್ತಾ ಇದ್ದೀರಾ, ಆ ತರ ನಾವು ಹೊರಗಡೆ ದೇಶದವರಿಗೆ ಹೇಳ್ಕೊಡ್ಬಾರ್ದು ಅಲ್ವಾ, ಹಾಗೆ ತಾನೇ ಇರೋದು, ನೀವು ಯಾಕೆ ಅವನಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ನಾನು ಯಾರಿಗೂ ಕುಂಫು ಹೇಳ್ಕೊಡ್ಲಿಲ್ಲ, ನಾನುಂಟು ನನ್ನ ಕೆಲಸ ಉಂಟು ಅಂತ ಇದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ ವರ್ಕರ್. ಆವಾಗ ಆ ವಿಲೇಜ್ ಅಲ್ಲಿ ಏನೋ ಭೂಕಂಪ ಬಂದ ಹಾಗೆ ಆಗುತ್ತೆ. ಏನು ಅಂತ ನೋಡಿದ್ರೆ ಆ ವಿಲೇಜ್ ಒಳಗಡೆ ಒಂದು ದೊಡ್ಡ ರೈಲ್ ಎಂಜಿನ್ ತರ ಏನೋ ಒಳಗಡೆ ಬರ್ತಾ ಇದೆ. ನೋಡಿದ್ರೆ ಈ ವಿಲೇಜ್ ಅಲ್ಲಿರೋ ಜನರನ್ನ ಖಾಲಿ ಮಾಡಿಸೋದಕ್ಕಾಗಿ ಜಿಂಗ್ ಈ ತರ ಒಂದು ಮೆಷಿನ್ ನ ಸೃಷ್ಟಿ ಮಾಡಿ ತಂದಿದ್ದಾನೆ. ಅವನ ಜೊತೆಗೆ ಜಿಂಗ್ ಜೊತೆ ಕಾಲೇಜಲ್ಲಿ ಓದಿದ ಒಂದು ಹುಡುಗಿನು ಈ ಪ್ರಾಜೆಕ್ಟ್ ಗೆ ಸಪೋರ್ಟ್ ಮಾಡೋಕೆ ಈ ಮೆಷಿನ್ ಅಲ್ಲಿ ಬಂದಿದ್ದಾಳೆ. ಸೊ ಜಿಂಗ್ ಆ ಮೆಷಿನ್ ಟಾಪ್ ಗೆ ಬಂದು ನಿಂತ್ಕೊಂಡು ಗೌರ್ಮೆಂಟ್ ಕೊಟ್ಟಿರೋ ಅಗ್ರಿಮೆಂಟ್ ನ ಓದುತ್ತಾನೆ. ಅದರಲ್ಲಿ ಇನ್ನ 2 ದಿನಗಳಲ್ಲಿ ಈ ಊರನ್ನೇ ನೀವು ಜನರು ಖಾಲಿ ಮಾಡಿ ಹೊರಗಡೆ ಹೋಗ್ಬೇಕು ಅಂತ ಬರ್ದಿದೆ. ಜನ ಎಲ್ಲ ಇದನ್ನ ಕೇಳಿ ಹೆದರ್ಕೋತಾರೆ. ಆವಾಗ ಯೂನಿ ಮುಂದೆ ಬಂದು ನಿಂತ್ಕೊಂಡು ಖಾಲಿ ಮಾಡೋಕೆ ಆಗ್ಲಿಲ್ಲ ಅಂದ್ರೆ ಏನೋ ಮಾಡ್ತೀಯಾ ಅಂತ ಆವಾಜ್ ಹಾಕ್ಬೇಕಾದ್ರೆ ಅದಕ್ಕೆ ಜಿಂಗ್ ಆ ಮೆಷಿನ್ ನ ಯೂಸ್ ಮಾಡಿ ಆ
ಊರಿನ ಎಂಟ್ರೆನ್ಸ್ ಗೇಟ್ ನೇ ಫುಲ್ ಡೆಮಾಲಿಷ್ ಮಾಡ್ಬಿಡ್ತಾನೆ. ಸೊ ಆವತ್ತು ರಾತ್ರಿ ಆ ಊರ್ ಜನ ಎಲ್ಲರೂ ಸೇರಿ ಒಂದು ಮೀಟಿಂಗ್ ನ ಹಾಕ್ತಾರೆ. ನಾವು ಆ ಮೆಷಿನ್ ಎದಿರು ಹೋರಾಡೋಕೆ ಆಗಲ್ಲ, ಈ ಸಮಯದಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಬೇರೆ ನಮ್ಮ ಊರಲ್ಲಿ ಇಲ್ಲ, ನಮ್ಮನ್ನ ಕಾಪಾಡೋಕೆ ಯಾರುವೇ ಇಲ್ಲ, ಯಾರುವೇ ನಮ್ಮನ್ನ ಕಾಪಾಡೋಕೆ ಆಗಲ್ಲ ಅಂತ ಮಾತಾಡ್ಕೋತಾ ಇದ್ದಾರೆ. ಈ ಕಡೆ ನಮ್ಮ ಲೂಚಾನ ಇದನ್ನ ತಂದು ವರ್ಕರಿಗೆ ಹೇಳ್ಬೇಕಾದ್ರೆ ವರ್ಕರು ಆ ಮೆಷಿನ್ ನ ಹೇಗೆ ಡೆಸ್ಟ್ರಾಯ್ ಮಾಡೋದು ಅಂತ ಸ್ಕೆಚ್ ಹಾಕ್ತಾರೆ. ಸೊ ಲೂಚಾನ್ ಡೈಲಿ ಯಾರಿಗೂ ಗೊತ್ತಾಗದೆ ಸೈಲೆಂಟ್ ಆಗಿ ಆ ಮೆಷಿನ್ ಒಳಗಡೆ ಹೋಗಿ ಅದ್ರ ಪಾರ್ಟ್ಸ್ ಹೇಗಿರುತ್ತೆ ಏನು ಅಂತ ನೋಡ್ಕೊಂಡು ಬಂದು ವರ್ಕರ್ಗೆ ಹೇಳ್ತಾ ಇರ್ತಾನೆ. ಈ ಕಡೆ ಆ ಮೆಷಿನ್ ಒಳಗಡೆ ಆ ಕಾಲೇಜ್ ಹುಡುಗಿ ಜಿಂಗಿಗೆ ಮದುವೆ ಮಾಡ್ಕೊಳ್ಳೋಣ ಅಂತ ಪ್ರಪೋಸ್ ಮಾಡ್ತಾ ಇದ್ದಾಳೆ. ಅದಕ್ಕೆ ಜಿಂಗ್ ಇಲ್ಲ, ನನಗೆ ಫಸ್ಟ್ ಕೆಲಸನೇ ಇಂಪಾರ್ಟೆಂಟ್, ಈ ಪ್ರಾಜೆಕ್ಟೇ ನನಗೆ ಇಂಪಾರ್ಟೆಂಟ್, ನನಗೆ ಈ ಫ್ಯಾಮಿಲಿ ಸೆಂಟಿಮೆಂಟು ಇವೆಲ್ಲ ಇಷ್ಟ ಆಗಲ್ಲ ಅನ್ಬೇಕಾದ್ರೆ ಅದಕ್ಕೆ ಆ ಹುಡುಗಿ ಕೋಪ ಮಾಡ್ಕೊಂಡು ಸರಿ ನಾನು ರಿಟರ್ನ್ ಇಂಗ್ಲೆಂಡ್ಗೆ ಹೋಗ್ಬಿಡ್ತೀನಿ ಅನ್ಬೇಕಾದ್ರೆ ಅದು ಹೇಗೆ ಸಾಧ್ಯ, ಇದ್ದು ಈ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿ ಕೊಟ್ಬಿಟ್ಟು ನೀನು ಹೋಗು ಅಂತ ಮಾತಾಡ್ಕೊಂಡೆ ಒಂದು ಬುಕ್ ನ ಟೇಬಲ್ ಮೇಲೆ ಮಡಗ್ತಾ ಇದ್ದಾನೆ ಜಿಂಗ್. ಇದನ್ನೆಲ್ಲ ಮೇಲ್ಗಡೆ ಸೈಲೆಂಟ್ ಆಗಿ ಕೂತ್ಕೊಂಡು ನೋಡ್ತಾ ಇದ್ದಿದ್ದಾಳೆ ನಮ್ಮ ಯೂನಿ. ಸೊ ಒಳಗಡೆ ಜಂಪ್ ಮಾಡಿ ಜಿಂಗ್ ಜೊತೆ ನಾರ್ಮಲ್ ಆಗಿ ಮಾತಾಡಿ ಅವನನ್ನ ನೈಸ್ ಮಾಡ್ಕೊಂಡೆ. ಆ ಜಿಂಗು ಟೇಬಲ್ ಮೇಲೆ ಇಟ್ನಲ್ಲ ಬುಕ್, ಅದನ್ನ ಸೈಲೆಂಟ್ ಆಗಿ ನೈಸ್ ಆಗಿ ತಗೊಂಡ್ಬಿಡ್ತಾಳೆ. ಆ ಬುಕ್ ಏನು ಅಂದ್ರೆ ಈ ಮೆಷಿನಿನ ಮ್ಯಾನುವಲ್ ಬುಕ್. ಈ ಕಡೆ ವರ್ಕರ್ ಲೂಚಾನ್ಗೆ ಹೇಗೆ ಆ ಮೆಷಿನ್ ನ ಡೆಸ್ಟ್ರಾಯ್ ಮಾಡೋದು ಅನ್ನೋದನ್ನ ಕ್ಲೀನ್ ಆಗಿ ಹೇಳ್ಕೊಟ್ಟು ಕಳಿಸ್ತಾರೆ. ಸೊ ನಮ್ಮ ಲೂಚಾನು ಡೆಸ್ಟ್ರಾಯ್ ಮಾಡೋಣ ಅಂತ ಹೇಗೋ ಆ ಮಿಷಿನ್ ಒಳಗಡೆ ಬಂದ್ರೆ ಅಲ್ಲಿ ಆಲ್ರೆಡಿ ನಮ್ಮ ಯೂನಿ ನಿಂತಿದ್ದಾಳೆ. ಸೊ ಇಬ್ಬರು ಸೇರಿ ಆ ಮೆಷಿನ್ ನ ಬ್ಲಾಸ್ಟ್ ಮಾಡೋಕೆ ಪ್ಲಾನ್ ಹಾಕ್ತಾರೆ. ಸೊ ಲೂಚಾನ್ ಮೇಲ್ಗಡೆ ಇರೋ ಮೇನ್ ಕಂಟ್ರೋಲ್ ರೂಮ್ ಗೆ ಕಳಿಸ್ಬಿಟ್ಟು ಯೂನಿ ಎಂಜಿನ್ ಹತ್ರ ಹೋಗ್ತಾಳೆ. ಇಬ್ಬರು ಡಿವೈಡ್ ಆಗಿ ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಹೋಗ್ತಾರೆ. ನಮ್ಮ ಲೂಚಾನ್ ಮೇಲ್ಗಡೆ ಹೋಗಿ ಕಂಟ್ರೋಲ್ ರೂಮ್ ಅಲ್ಲಿರೋ ಎಂಜಿನ್ ಡೋರ್ ಬಟನ್ ಆನ್ ಮಾಡಿ ಕೆಳಗಡೆ ಬರ್ತಾನೆ. ನಂತರ ಇಬ್ಬರು ಸೇರಿ ಫೇಲಿಯರ್ ಮಾಡೋಣ ಅಂತ ಪಜಲ್ ತರ ಇರೋ ಪಾಸ್ವರ್ಡ್ ನ ಹ್ಯಾಂಡಲ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಜಿಂಗ್ ಮತ್ತೆ ಹುಡುಗಿ ಬಂದ್ಬಿಡ್ತಾರೆ. ಸೊ ಇಬ್ಬರು ಗಾಬರಿ ಆಗ್ಬಿಡ್ತಾರೆ. ಆವಾಗ ನಮ್ಮ ಯೂನಿ ಟೆನ್ಷನ್ ಆಗ್ಬಿಟ್ಟು ಒಂದು ರಾಡ್ ಇಂದ ಆ ಮೆಷಿನ್ ಎಂಜಿನ್ಗೆ ಮೇನ್ ಎಂಜಿನ್ಗೆನೆ ಚುಚ್ಚಿ ಸ್ಟಾಪ್ ಮಾಡಿಸ್ತಾಳೆ. ಆದ್ರಿಂದ ಆ ಮೆಷಿನ್ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಆ ದೊಡ್ಡ ಮೆಷಿನ್ ಬ್ಲಾಸ್ಟ್ ಆಗುತ್ತೆ. ಅದರಲ್ಲಿ ಜಿಂಗಿಗೆ ಇಂಜುರೀಸ್ ಆಗ್ಬಿಡುತ್ತೆ. ಈ ಇಂಗ್ಲೆಂಡ್ ಹುಡುಗಿ ಸತ್ತೇ ಹೋಗ್ಬಿಟ್ಲು. ಮೆಷಿನ್ ಬ್ಲಾಸ್ಟ್ ಆಗ್ಬೇಕಾದ್ರೆ ಹೇಗೋ ನಮ್ಮ ಯೂನಿ ಮತ್ತೆ ಲೂಚಾನ್ ಹೊರಗಡೆ ಜಂಪ್ ಮಾಡಿ ಎಸ್ಕೇಪ್ ಆಗ್ತಾರೆ. ಆದ್ರೆ ಯೂನಿ ಅನ್ಕಾನ್ಶಿಯಸ್ ಆಗ್ಬಿಟ್ಲು. ಸೊ ಲೂಚಾನ್ ಅವಳನ್ನ ಎತ್ಕೊಂಡು ಊರ್ ಜನ ಹತ್ರ ಓಡಿ ಬರ್ತಾನೆ. ಆಮೇಲೆ ನಮ್ಮ ಯೂನಿಗೂ ಪ್ರಜ್ಞೆ ಬರುತ್ತೆ. ಆವಾಗ ಊರಿನ ಜನ ಗ್ರ್ಯಾಂಡ್ ಮಾಸ್ಟರ್ ಬಂದಾಯ್ತು ಅಂತ ಹೇಳ್ತಾರೆ. ಯಾರಪ್ಪ ಅದು ಗ್ರ್ಯಾಂಡ್ ಮಾಸ್ಟರ್ ಅಂತ ನಮ್ಮ ಲೂಚಾನ್ ನೋಡ್ಬೇಕಾದ್ರೆ ಶಾಕ್ ಆಗ್ತಾನೆ. ಇಷ್ಟು ದಿನ ವರ್ಕರ್ ಆಗಿ ಇದ್ರಲ್ಲ ಅವರೇ ಶಾಲಿನ್ ಗ್ರ್ಯಾಂಡ್ ಮಾಸ್ಟರ್. ಹೇಗೋ ಆ ಮೆಷಿನ್ ನ ಡೆಸ್ಟ್ರಾಯ್ ಮಾಡ್ಬಿಟ್ರಿ, ಆದ್ರೆ ಇವಾಗ ಅದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಬರ್ತಾ ಇದೆ. ಈಸ್ಟ್ ಇಂಡಿಯಾ ಕಂಪನಿ ನಮ್ಮನ್ನ ಅಟ್ಯಾಕ್ ಮಾಡೋಕೆ ದೊಡ್ಡ ಸೇನೆಯನ್ನೇ ಕರ್ಕೊಂಡು ಬರ್ತಾ ಇದ್ದಾರೆ ಅಂತ ಗ್ರ್ಯಾಂಡ್ ಮಾಸ್ಟರ್ ಹೇಳ್ತಾರೆ. ಸೊ ಊರ್ ಜನ ಎಲ್ಲರೂ ವಾರಿಗೆ ರೆಡಿ ಆಗ್ತಾರೆ. ಅದೇ ತರ ನೆಕ್ಸ್ಟ್ ದಿನ ಈಸ್ಟ್ ಇಂಡಿಯಾ ಕಂಪನಿನು ವಿಲೇಜ್ ನ ಅಟ್ಯಾಕ್ ಮಾಡ್ಕೊಂಡೆ ಒಳಗಡೆ ಬರ್ತಾರೆ. ಆವಾಗ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ಅನ್ಸುತ್ತೆ ಗ್ರ್ಯಾಂಡ್ ಮಾಸ್ಟರ್. ವಿಲೇಜ್ ಒಳಗಡೆ ಹೊಗೆ ಹಾಕ್ಸಿ ಯಾರಿಗೂ ಕಣ್ ಕಾಣದೇ ಇರೋ ತರ ಮಾಡ್ಬಿಟ್ಟು ಊರ್ ಜನ ಎಲ್ಲರೂ ಒಳಗಡೆ ಬಂದ ಈಸ್ಟ್ ಇಂಡಿಯಾ ಕಂಪನಿಗೆ ಹೊಡೆದು ಓಡಿಸ್ತಾರೆ. ದೊಡ್ಡ ವಾರೇ ನಡೀತಾ ಇದೆ. ಆ ಫೈಟ್ ಅಲ್ಲಿ ನಮ್ಮ ಲೂಚಾನ್ ಶೂಟ್ ಮಾಡಿ ಬಿಡ್ತಾರೆ ಈಸ್ಟ್ ಇಂಡಿಯಾ ಕಂಪನಿ. ನಮ್ಮ ಲೂಚಾನ್ ನೆತ್ತಿಲಿರೋ ಸಿಂಬಲ್ ದೊಡ್ಡದಾಗಿ ಕಪ್ಪಿಗೆ ಆಗಿ ಅಲ್ಲೇ ಬಿದ್ದು ಸಾಯ್ತಾನೆ ನಮ್ಮ ಹೀರೋ. ನಂತರ ವಾರ್ ಮುಗೀತು. ಆದ್ರೆ ಮತ್ತೆ ಈಸ್ಟ್ ಇಂಡಿಯಾ ಕಂಪನಿ ಅವರ ದೊಡ್ಡ ಸೇನೆಯನ್ನ ಕಳಿಸ್ತಾರೆ ಅಂತ ಗೊತ್ತು. ಆವತ್ತು ರಾತ್ರಿ ಊರ್ ಜನ ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮ ಲೂಚಾನ್ ಡೆಡ್ ಬಾಡಿನ ಇಟ್ಕೊಂಡು ಮತ್ತೆ ಇವನಿಗೆ ಜೀವ ಬರ್ಸೋಕೆ ಆಗುತ್ತಾ ಅಂತ ಮಾತಾಡ್ತಾ ಇದ್ದಾರೆ. ಎಲ್ಲಿಂದಾನೋ ಬಂದು ನಮ್ಮ ಊರನ್ನ ಕಾಪಾಡೋಕೆ ಅವನ ಜೀವವನ್ನೇ ಕೊಟ್ಟಿದ್ದಾನೆ ಈ ಹುಡುಗ. ಸೊ ಇವನನ್ನ ಹೇಗಾದ್ರೂ ಮತ್ತೆ ಜೀವಂತವಾಗಿ ತರಬೇಕು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಆದ್ರೆ ಒಂದು ಪ್ರಾಬ್ಲಮ್, ಈ ಊರಿನ ಸೇರಿದವರಿಗೆ ಮಾತ್ರನೇ ಶಾಲಿನ್ ಕುಂಫುನ ಹೇಳ್ಕೊಡ್ಬೇಕು. ಮತ್ತೆ ಅವರು ಸತ್ತೋದ್ರೆ ಅವರನ್ನ ಮತ್ತೆ ಶಾಲಿನ್ ಕುಂಫು ಮಾಡಿ ಅದ್ರ ಮುಖಾಂತರ ಹೇಗಾದ್ರೂ ಜೀವಂತವಾಗಿ ತರಬೇಕು ಅಂತ ರೂಲ್ಸ್ ಇರುತ್ತೆ. ಅದಕ್ಕೆ ನಮ್ಮ ಯೂನಿ ಲೂಚಾನ್ ಒಬ್ಬ ಒಳ್ಳೆ ಮನುಷ್ಯ, ಆದ್ರೆ ನಮಗಾಗಿ ಅವನು ತನ್ನ ಜೀವವನ್ನೇ ಕೊಟ್ಟಿದ್ದಾನೆ. ಅವನ ಜೀವವನ್ನೇ ಕೊಟ್ಟು ನಮ್ಮನ್ನೆಲ್ಲ ಕಾಪಾಡಿದ್ದಾನೆ. ಸೊ ನಾನು ಅವನನ್ನ ಮದುವೆ ಆಗ್ತೀನಿ, ಆವಾಗ ಲೂಚಾನ್ ನಮ್ಮ ಊರನ್ನೇ ಸೇರಿದವನು ಆಗ್ತಾನೆ ಅಲ್ವಾ ಅನ್ಬೇಕಾದ್ರೆ ಇದು ಸರಿ ಬರುತ್ತೆ ಅಂತ ಆ ಊರ್ ಜನ ಎಲ್ಲರೂ ಡಿಸೈಡ್ ಮಾಡ್ತಾರೆ. ಗ್ರ್ಯಾಂಡ್ ಮಾಸ್ಟರ್ ಕೂಡ ಇದಕ್ಕೆ ಒಪ್ಕೋತಾರೆ. ಸೊ ನೆಕ್ಸ್ಟ್ ದಿನಾನೇ ಲೂಚಾನ್ಗೆ ಶಾಲಿನ್ ಕುಂಫು ಮುಖಾಂತರ ಜೀವನ ಬರೆಸ್ತಾರೆ ಗ್ರ್ಯಾಂಡ್ ಮಾಸ್ಟರ್. ಯೂನಿ ಮತ್ತೆ ಲೂಚಾನ್ಗೆ ಮದುವೆನೂ ಆಗುತ್ತೆ.
ಈ ಕಡೆ ಈಸ್ಟ್ ಇಂಡಿಯಾ ಕಂಪನಿ ಶಾಲಿನ್ ವಿಲೇಜ್ ಹೆದಿರೋ ಜಾರ್ಜಸ್ ನ ತಗೋತಾ ಇದ್ದಾರೆ, ಮತ್ತೆ ಒಂದು ದೊಡ್ಡ ಮೆಷಿನ್ ನ ಕ್ರಿಯೇಟ್ ಮಾಡಿ ಆ ವಿಲೇಜ್ ನ ಅಟ್ಯಾಕ್ ಮಾಡೋದಕ್ಕಾಗಿ ಕಳಿಸ್ತಾ ಇದ್ದಾರೆ. ಯೂನಿ ಮತ್ತೆ ನಮ್ಮ ಲೂಚಾನ್ ಮಾತ್ರ ಫೈಟ್ ಮಾಡೋಕೆ ಹಾಗೆ ಸ್ಲೋ ಮೋಷನ್ ಅಲ್ಲಿ ಹೋಗ್ತಾ ಇದ್ದಾರೆ. ಇವಾಗ ನಮ್ಮ ಲೂಚಾನ್ ಕೈಯಲ್ಲಿ ಅವನ ಪವರ್ ನ ಕಂಟ್ರೋಲ್ ಮಾಡೋದನ್ನ ಕಲ್ತ್ಕೊಬಿಟ್ಟಿದ್ದಾನೆ ಅನ್ಸುತ್ತೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಈ ಮೂವಿದು ಸೆಕೆಂಡ್ ಪಾರ್ಟು ಇದೆ, ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇ ಈ ತರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.